ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸುರ್ಜೇವಾಲಾ ಸೂಪರ್ ಸಿಎಂ ಆಗ್ತಾ ಇದ್ದಾರೆ ಅನ್ನುವಂಥ ಒಂದು ಚರ್ಚೆ ಬೆನ್ನಲ್ಲೇ ಈಗ ಸುರ್ಜೇವಾಲಾ ಕೈ ಸೇರಿದೆ ಸಚಿವರ ಮಾರ್ಕ್ಸ್ ಕಾರ್ಡ್. 6 ದಿನ ಶಾಸಕರು 3 ದಿನ ಸಚಿವರ ಜೊತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮೀಟಿಂಗ್ ಅನ್ನು ಮಾಡಿದ್ರು. ಕೈ ನಾಯಕರ ಅಹವಾಲುಗಳನ್ನು ಸ್ವೀಕಾರ ಮಾಡಿದರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಸಚಿವರ ಕಾರ್ಯವೈಖರಿ ಮೇಲೆ ಶಾಸಕರೇ ಕಿಡಿಕಾರಿದ್ರು. ಯಾಕಂದ್ರೆ ಮೊದಲ ಸುತ್ತಿನಲ್ಲಿ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ಮಾಡಿದ್ರು. ಈಗ ಸಚಿವರ ಜೊತೆ ನಿನ್ನೆ ಕೂಡ 8 ಸಚಿವರ ಜೊತೆ ಸುರ್ಜೇವಾಲಾ ಸಭೆ ಮಾಡಿದ್ದಾರೆ. ಬಹಳ ಪ್ರಮುಖ ಸಚಿವರುಗಳ ಜೊತೆ ಇಲ್ಲಿ ಪರಮೇಶ್ವರು, ರಾಮಲಿಂಗಾರೆಡ್ಡಿ, ಈಶ್ವರ್ ಖಂಡ್ರೆ, KJ ಜಾರ್ಜ್, ಹೀಗೆ 8 ಜನ ಸಚಿವರ ಜೊತೆ ನಿನ್ನೆ ಸಭೆ ಮಾಡಿದ್ದಾರೆ. ಒಟ್ಟು 6 ದಿನ ಶಾಸಕರು 100ಕ್ಕಿಂತ ಹೆಚ್ಚು ಶಾಸಕರ ಜೊತೆ ಸಭೆ ಮಾಡಿದ್ರು. ಈಗ 3 ದಿವಸ ಸಚಿವರ ಜೊತೆ ಸಭೆ ಮಾಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಪ್ರಮುಖ ಸಚಿವರುಗಳ ಜೊತೆ ಸಭೆಯನ್ನು ಮಾಡಿದ್ರು. ಆದರೆ ಈ ಸಚಿವರುಗಳ ಮೇಲೆ ಗರಂ ಆಗಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಯಾಕೆ ಗರಂ ಆದ್ರು ಅಂದರೆ ಅನೇಕ ಇಲಾಖೆಗಳಲ್ಲಿ ಸರಿಯಾದಂತಹ ಕೆಲಸ ನಿರ್ವಹಿಸ್ತಾ ಇಲ್ಲ. ಶಾಸಕರುಗಳೇ ದೂರು ಕೊಟ್ಟಿದ್ದಾರೆ. ಯಾಕಂದರೆ BR ಪಾಟೀಲ್ ಬಹಿರಂಗವಾಗಿ ಹೇಳಿದ್ರಲ್ಲ, ವಸತಿ ಇಲಾಖೆ ಕರ್ಮಕಾಂಡದ ಬಗ್ಗೆ ಅವರು ಬಹಿರಂಗವಾಗಿ ಹೇಳಿದರು. ಮನೆ ಕೊಟ್ಟರೆ ಮನೆ ಕೊಡ್ತಾರೆ. ಯಾಕಂದರೆ ನೋಡಿ, ಇದೇ ಹಾವೇರಿಯಲ್ಲಿ ಪಾಪ ಮಾಂಗಲ್ಯ ಸರ ಅಡೆ ಇಟ್ಟುಬಿಟ್ಟು ಮನೆ ಸಿಗುತ್ತೆ ಅಂತ ಹೇಳಿಬಿಟ್ಟು ದುಡ್ಡು ಕೊಡ್ತಾರೆ ಅವರು. ಪಾಪ ಅವರಿಗೆ ದುಡ್ಡೂ ಇಲ್ಲ, ಜೊತೆಗೆ ಮನೆಯೂ ಇಲ್ಲ. ಅದನ್ನೇ ಈ ಕರ್ಮಕಾಂಡವನ್ನೇ ಪಟಾಬಯಲು ಮಾಡಿದ್ದು BR ಪಾಟೀಲ್. ಕ್ಲಾಸ್ ತಗೊಂಡಿದ್ದಾರೆ ಅನೇಕ ಸಚಿವರಿಗೆ ಸುರ್ಜೇವಾಲಾ. ಶಾಸಕರು ಸಚಿವರ ಸಭೆ ಬಳಿಕ ಮತ್ತೊಂದು ಮೀಟಿಂಗ್. CM DCM ಜೊತೆ ಸುರ್ಜೇವಾಲಾ ಸಮಾಲೋಚನೆ. ಶಾಸಕರ ಅಸಮಾಧಾನ, ಸಚಿವರ ಕಾರ್ಯವೈಖರಿ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಪಕ್ಷದೊಳಗೆ ನಡೀತಾ ಇರುವ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಶಾಸಕರು ರೆಬಲ್ ವರ್ತನೆಗೆ ಕಾರಣ ಏನು? ಸಚಿವರ ರಿಪೋರ್ಟ್ ಕಾರ್ಡ್ ಜೊತೆಗೆ CM DCMಗೆ ಸಲ್ಲಿಕೆ. ತಕ್ಷಣ ಸಮಸ್ಯೆ ಆಲಿಸುವಂತೆ ಸುರ್ಜೇವಾಲಾ ಸೂಚನೆ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಫೈನಲಿ ಸುರ್ಜೇವಾಲಾ ಎಷ್ಟೇ ಸಭೆಗಳನ್ನು ಮಾಡ್ಬೋದು, ಸುರ್ಜೇವಾಲಾ ಎಷ್ಟೇ ಅಹವಾಲುಗಳನ್ನು ಸ್ವೀಕಾರ ಮಾಡ್ಬೋದು, ಆದರೆ ರಾಜ್ಯದ ಚುಕ್ಕಾಣಿ ಹಿಡಿದಿದ್ದ್ಯಾರು? CM ಸಿದ್ದರಾಮಯ್ಯ, DCM DK ಶಿವಕುಮಾರ್. ಇವರೇ ತಾನೇ ರಾಜ್ಯದಲ್ಲಿ ಇರಬೇಕಾಗಿದ್ದು. ಸುರ್ಜೇವಾಲಾ ಎಷ್ಟೇ ಸಭೆಗಳನ್ನು ಮಾಡಿದ್ರು, ಎಷ್ಟೇ ರಾಜ್ಯಕ್ಕೆ ಬರ್ತಾ ಇದ್ರು ಕೂಡ ಶಾಸಕರ ಸಚಿವರ ಅಭಿಪ್ರಾಯ ಸಂಗ್ರಹ ಮಾಡಿದ ಮೇಲೆ ಈ ಜವಾಬ್ದಾರಿನ ಸಿದ್ದರಾಮಯ್ಯನವ್ರ ತಲೆಗೆ ಹಾಕ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರೇ ಇದನ್ನು ಸರಿ ಮಾಡ್ಕೊಂಡು ಹೋಗಬೇಕು ಅನ್ನುವಂಥದ್ದು ಸುರ್ಜೇವಾಲಾ ಅವರ ಕೊನೆಯ ಒಂದು ಆರ್ಡರ್ ಕೂಡ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ. ಬಣ ಬಡಿದಾಟ, ಅಸಮಾಧಾನ ಮತ್ತು ಒಂದಿಷ್ಟು ಒಳಬೇಗುದಿಗಳು ದೊಡ್ಡ ಮಟ್ಟದಲ್ಲಿ ಈಗ ತಾರಕಕ್ಕೇರ್ತಾ ಇದೆ.